ಹಾಯ್ ಹಲೋ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಐ ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಹಾಗೆ ನಾನು ಕೂಡ ತುಂಬ ಚೆನ್ನಾಗಿದ್ದೀನಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಸೊ ತುಂಬ ಟೈಮ್ ಆಗಿತ್ತು. ನನ್ನ ಐಬ್ರೋ ನೋಡಿ ಯಾವ ರೀತಿ ಹಾಳು ಮಾಡಿಟ್ಟಿದ್ದಾರೆ ಅಂತೇಳಿ. ಅದಕ್ಕೆ ನಾನೊಂಚೂರು ಸ್ವಲ್ಪ ಐಬ್ರೋ ಎಲ್ಲ ಫುಲ್ಲು ಗ್ರೋತ್ ಮಾಡಿಕೊಂಡು ಆಮೇಲೆ ಐಬ್ರೋ ಮಾಡಿಸ್ಕೊಳ್ಳೋಣ ಅಂತ ಬಿಟ್ಟಿದ್ದೀನಿ. ಇವತ್ತು ನಮ್ಮೂರು ಸಂತೆ ಅಂದರೆ ನಾನು ಚಿಕ್ಕಮಂಗ್ಳೂರು ಸಂತೆ ತೋರಿಸಿದ್ದೀನಿ, ಬುಧವಾರ ಹೋಗಿದ್ದೆ. ನಮ್ಮೂರಲ್ಲಿ ಸೋಮವಾರ ಸಂತೆ. ಸೊ ಇವಾಗ ಹೋಗ್ತಾ ಇದ್ದೀನಿ, ನೋಡೋಣ ಸಂತೆ ಹೇಗಿರುತ್ತೆ ಏನು ಎತ್ತ ಅಂತ ಆಲ್ರೆಡಿ ನಿಮ್ಮ ಜೊತೆ ಶೇರ್ ಮಾಡ್ಕೊಂಡಿದ್ದೀನಿ. ಅದು ದೊಡ್ಡದು ಅಂದರೆ ಊರು ಸ್ವಲ್ಪ ದೊಡ್ಡದು, ಹಾಗಾಗಿ ಅಲ್ಲಿ ಸಂತೆ ಬೇರೆ ಥರ ಇರುತ್ತೆ. ನಮ್ಮೂರು ಸ್ವಲ್ಪ ಚಿಕ್ಕ ಊರು. ಇಲ್ಲಿ ಅಲ್ಲಿ ಎಲ್ಲ ಥರದ ಐಟಮ್ಸು ಸಿಗುತ್ತೆ. ಇಲ್ಲಿ ಏನೇನು ಸೇಲ್ ಆಗುತ್ತೆ ಅಂಥದ್ದು ಮಾತ್ರ ತಂದಿಟ್ಕೊಂಡಿರ್ತಾರೆ. ಎಲ್ಲ ಥರದ ಐಟಮ್ಸು ತಂದಿಟ್ಕೊಂಡಿರಲ್ಲ, ಬಿಕಾಸ್ ಎಲ್ಲನೂ ಸೇಲ್ ಆಗಲ್ಲ ಅಂತ ಹೇಳಿ. ಆಲ್ಮೋಸ್ಟ್ ಎಲ್ಲ ಥರ ಇರುತ್ತೆ, ಆದರೆ ಅಲ್ಲಿಯಷ್ಟು ಜಾಸ್ತಿ ಏನಿಲ್ಲಿರಲ್ಲ, ಸ್ವಲ್ಪ ಕಮ್ಮಿನೇ ಇರುತ್ತೆ. ಬನ್ನಿ ತೋರಿಸ್ತೀನಿ. ಆಲ್ಮೋಸ್ಟ್ ಒಂದು ಸರಿ ತೋರಿಸಿದ್ದೀನಿ ಅನಿಸುತ್ತೆ. ಸೊ ಹಾಗಾಗಿ ಲಾಸ್ಟ್ ಟೈಮ್ ನಾನು ಅಲ್ಲಿಗೆ ಹೋದಾಗ ನನ್ನ ಮಗ, ನಾನು, ಅಣ್ಣ ಹೋಗಿದ್ವಿ. ಈ ಟೈಮ್ ಇಲ್ಲಿಗೆ ಹೋಗಬೇಕಾದ್ರೆ ನಾನು, ನನ್ನ ಮಗಳು, ನಮ್ಮ ಅತ್ತೆ ಹೋಗ್ತಾ ಇದ್ದೀವಿ. ಆ್ಯಂಡ್ ಲಾಸ್ಟ್ ಟೈಮ್ ಅಷ್ಟು ವೀಡಿಯೋ ಮಾಡೋಕ್ಕಾಗಲ್ಲ, ಅಲ್ಲಿ ಯಾರು ಅಂತ ಗೊತ್ತಿರಲ್ಲ, ಏನು ಅಂತ ಗೊತ್ತಿರಲ್ಲ. ವೀಡಿಯೋ ಮಾಡ್ಬೋದು ಈಸಿಯಾಗಿ. ಇಲ್ಲಿ ಎಲ್ಲ ನಮ್ಮೂರವರು ಗೊತ್ತಿರೋರೆ, ಮತ್ತು ಇಲ್ಲಿ ಅವ್ರಿಗೆ ಒಂದು ತಪ್ಪು ಕಲ್ಪನೆ ಇರುತ್ತೆ. ಸೊ ನಾವೇನೋ ಮೊಬೈಲಲ್ಲಿ ವೀಡಿಯೋ ಎಲ್ಲ ಮಾಡ್ತಾಯಿದ್ದೀವಿ, ಅಪ್ಡೇಟ್ ಮಾಡ್ತಿದ್ದೀವಿ ಅಂತ ಹೇಳಿದರೆ ಏನೋ ದುಡ್ಡಿಂದ ಆಟ ಆಡ್ತಿದ್ದೀವಿ ಅಂತ ಹೇಳಿ. ಹಳ್ಳಿಯಲ್ಲಿರೋರ್ಗೆ ಎಲ್ಲರಿಗೂ ಅದೊಂದು ಇರುತ್ತೆ. ಎಲ್ಲರಿಗೂ ಅಂತ ಹೇಳೋಕ್ಕಾಗಲ್ಲ, ಸ್ವಲ್ಪ ಜನಕ್ಕೆ ಏನೋ ದುಡ್ಡು ಕಳ್ಕೊಳ್ತಾ ಇದ್ದಾಳೆ, ದುಡ್ಡಿಗೇನೋ ಇದು ಮಾಡ್ತಾ ಇದ್ದಾಳೆ ಅಂತ ಆ ಥರ ಎಲ್ಲ. ಹುಡುಗಿರಿಗೆ ಅಂತಲ್ಲ, ಹುಡುಗರು ಅಷ್ಟೇ. ತುಂಬ ಜನ ಇವಾಗ ಬೆಟ್ಟಿಂಗ್ಸ್ ಎಲ್ಲ ಆಡ್ತಾರಲ್ಲ ಮೊಬೈಲಲ್ಲಿ. ಸೊ ಹಾಗಾಗಿ ಇದನ್ನು ಹಂಗೆ ಅಂದ್ಕೊಳ್ತಾರೆ. ಅದನ್ನು ಎಕ್ಸ್ಪ್ಲೇನ್ ಮಾಡೋಷ್ಟು ತಾಳ್ಮೆ ನನಗೂ ಇಲ್ಲ, ಕೇಳಿಸ್ಕೊಳ್ಳೋ ತಾಳ್ಮೆ ಅವ್ರಿಗೂ ಇರಲ್ಲ. ಇದ್ರೂ ಕೂಡ ಹಾಗೆ ಮತ್ತೆ ಇದ್ರ ಬಗ್ಗೆನೇ ಮಾತಾಡ್ತಾರೆ, ದುಡ್ಡು ಕಳ್ಕೊಳ್ತಿದ್ದಾಳೆ ಹೇಳು ಅಂತೇಳಿ. ಹಾಗಾಗಿ ಎಷ್ಟಾಗುತ್ತೋ ಅಷ್ಟು ವೀಡಿಯೋ ಕ್ಯಾಪ್ಚರ್ ಮಾಡ್ತೀನಿ, ಬನ್ನಿ ನೋಡೋಣ. ಹಲಸಿನ ಹಣ್ಣು ನೋಡಿ ಎಷ್ಟಿದೆ. ಬೇರೆ ಕಡೆ ಎಲ್ಲ ದುಡ್ಡು ಕೊಟ್ಟು ತೊಗೊಳ್ಬೇಕು, ನಮ್ಮೂರಲ್ಲಿ ಹಿಂಗೆ ಫ್ರೀ ಸಿಕ್ಕುತ್ತೆ. ಎಷ್ಟು ಬೇಕಾದ್ರೂ ಅಷ್ಟು ಇಸ್ಕೊಂಡು ತಗೊಳ್ಬೋದು. ಹಾಗೆ ನನ್ನ ಮಗಳು ಅಂಗನವಾಡಿ ಓಪನ್ ಇದೆ, ಅವಳಿಗೆ ಏನಾದ್ರು ತೋರಿಸಿದ್ರೆ ಅಲ್ಲಿಗೆ ಹೋಗ್ತೀನಿ ಅಂತ ಕೂರ್ತಾಳೆ. ಏನು ಗೊತ್ತಾ, ಬೇರೆ ಮಕ್ಕಳೆಲ್ಲ ಶಾಲೆಗೆ ಹೋಗೋಕ್ಕೆ ಅಳ್ತಾರೆ, ಆದರೆ ನನ್ನ ಮಗಳು ಶಾಲೆಯಲ್ಲೇ ಕೂರ್ತೀನಿ ಅಂತ ಅಳ್ತಾಳೆ, ಬರೋಕ್ಕೆ ಕೇಳಲ್ಲ. ಸೊ ಫೈನಲ್ಲಾಗಿ ನೋಡಿ, ಈ ಜಾಗದಲ್ಲಿ ಸಂತೆ ನಡೆಯೋದು. ಆ್ಯಂಡ್ ನಾವು ಅಲ್ಲಿ ಹತ್ರ ಹೋಗಬೇಕು ಒಳಗೆ. ಇದು ಜಸ್ಟ್ ಹೊರಗೆ ತೋರಿಸಿದಷ್ಟೇ. ನೋಡಿ ಚಿಕನು ಎಲ್ಲ ಸಿಕ್ಕತ್ತೆ ಇಲ್ಲೇ. ಇದು ಹಳ್ಳಿ ಆಗಿರೋದ್ರಿಂದ ಸೊ ಹಂಗೆ ಎಕ್ಸ್ಪ್ಲೇನ್ ಮಾಡಿ ಹೇಳ್ತಾ ಇದ್ದೀನಿ ಅಷ್ಟೇ. ನೋಡೋಣ ಒಳಗೆ ಹೋಗಿ. ಫೈನಲ್ ಆಗಿ ಸಂತೆ ಒಳಗೆ ಹೋದೆ. ನೀವು ಸಂತೆ ನೋಡ್ತಾ ಇರ್ಬೋದು, ಸ್ವಲ್ಪ ಮೆಸ್ಸಿ ಥರ ಇದೆ. ಅಂದರೆ ಸಂತೆ ಯಾವಾಗಲೂ ಹೀಗೆ ಇರೋದು, ಹಂಗೆ ಹೇಳ್ತಾ ಇಲ್ಲ ನಾನು. ಕ್ಲೀನ್ ಇಟ್ಕೊಳ್ತಾರೆ ಯಾವಾಗಲೂ, ನೋಡ್ತಾ ಇರ್ಬೋದು. ಇವಾಗ ಮಳೆ ಇರೋ ಕಾರಣಕ್ಕೆ ಒಂದು ಸ್ವಲ್ಪ ಕೆಳಗೆಲ್ಲ ಪ್ಲಾಸ್ಟಿಕ್ಕು ಅದು ಇದು ಅಂತೆಲ್ಲ ಹಾಕ್ಕೊಂಡ್ಬಿಟ್ಟಿದ್ದಾರೆ ಅಷ್ಟೇ. ಅದರ್ವೈಸ್ ಕ್ಲೀನ್ ಇರುತ್ತೆ ಯಾವಾಗಲೂ. ನಾನು ಚಿಕ್ಕಮಂಗ್ಳೂರು ಸಂತೆ ತೋರಿಸಿದ್ದೀನಿ ನಿಮಗೆ, ನಾನು ಲಾಸ್ಟ್ ವಿಡಿಯೋದಲ್ಲಿ. ಯಾರು ನೋಡಿಲ್ಲ ಅಂದರೆ ನೋಡ್ಕೊಬನ್ನಿ. ಅಲ್ಲೂ ಅಷ್ಟೇ ಕ್ಲೀನಾಗಿರುತ್ತೆ. ಒಂಥರ ನೋಡಿದ ತಕ್ಷಣ ಅಸಹ್ಯ ಆಗುವಂಥದ್ದು ಅಥವಾ ಹೇಸಿಗೆ ಆಗುವಂಥದ್ದು ಏನೂ ಇರಲ್ಲ, ಕ್ಲೀನಾಗೇ ಇರುತ್ತೆ. ಆ್ಯಂಡ್ ನಾವು ನೋಡಿ ತೊಗೊಳ್ಬೇಕಷ್ಟೇ. ಏನಾದರೂ ಪರ್ಚೇಸ್ ಮಾಡೋಕ್ಕೂ ಮುಂಚೆ ತಿಂಡಿಗಳೆಲ್ಲ ಇರುತ್ತೆ. ಈ ರೀತಿ ತಿಂಡಿಗಳನ್ನ ಚಿಕ್ಕ ವಯಸ್ಸಲ್ಲಿ ಯಾರ್ಯಾರು ಸಂತೆಗೆ ಹೋಗಿ ಅಪ್ಪ ಅಮ್ಮನ ಹತ್ರ ಎಲ್ಲ ಒಡಿಸ್ಕೊಂಡು ಆಟ ಮಾಡಿಕೊಂಡು ಈ ಥರ ತಿಂಡಿ ಎಲ್ಲ ತೊಗೊಂಡು ಬಂದಿದ್ದೀರಾ ಅಥವಾ ತಿಂದಿದ್ದೀರಾ? ಯಾರು ಆ ಥರ ಇದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ನಾನಂತೂ ಈ ರೀತಿ ತಿಂಡಿಗಳನ್ನೆಲ್ಲ ತಿನ್ನಲ್ಲ. ಕಾರಣ ಏನಂದರೆ ಅವಾಗೆಲ್ಲ ಅಂದರೆ ಗೊತ್ತಿಲ್ಲ ಅಷ್ಟೆಲ್ಲ ಮೋಸ ನಡೀತಿತ್ತೋ ಇಲ್ವಾ ಅಂತೇಳಿ. ಈಗ ಯಾವ್ದು ಬೇಕು ಅದೇ ಎಣ್ಣೆಲಿ ಮಾಡ್ತಾರೆ, ಮತ್ತು ಗೊತ್ತಿಲ್ಲ, ನನಗೆ ಈ ರೀತಿದೆಲ್ಲ ತಿನ್ನೋಕ್ಕೆ ಇಷ್ಟ ಆಗಲ್ಲ. ಸೊ ಹಾಗಾಗಿ ತಿನ್ನಲ್ಲ. ಆ್ಯಂಡ್ ಜಸ್ಟ್ ತೋರಿಸಿದಷ್ಟೇ ಸಂತೆ ಒಳಗೆ ಏನೇನಿದೆ ಏನೇನಿಲ್ಲ ಅಂತ ಹೇಳಿ. ಹಂಗೆ ಒಂದು ರೌಂಡು ತೋರಿಸ್ಕೊಂಡು ಬರ್ತೀನಿ, ಬನ್ನಿ ನೋಡೋಣ. ಈ ಥರ ಎಲ್ಲ ಬ್ಯಾಂಗಲ್ಸ್ ಎಲ್ಲ ಇರುತ್ತೆ. ಇದನ್ನೆಲ್ಲ ನಾನು ಪರ್ಚೇಸ್ ಮಾಡ್ತೀನಿ. ಇಲ್ಲಿ ನೋಡಿ, ನನ್ನ ಮಗಳಿಗಂತೂ ವೀಕ್ಲಿ ಒನ್ಸ್ ಅಂತೂ ಇದು ರಬ್ಬರ್ ಬ್ಯಾಂಡ್ ಎಲ್ಲ ಪರ್ಚೇಸ್ ಮಾಡಲೇಬೇಕು. ಅವಳಿಗೆ ಎಷ್ಟೇ ರಬ್ಬರ್ ಬ್ಯಾಂಡ್ ಹಾಕಿದರೂ ಇಟ್ಕೊಳ್ಳಲ್ಲ, ಹಾಳು ಮಾಡ್ಕೊಳ್ತಾಳೆ. ಹಾಗಾಗಿ ಎಷ್ಟು ಪರ್ಚೇಸ್ ಮಾಡಿದ್ರೂ ಸಾಕಾಗಲ್ಲ. ನನಗೆ ರಬ್ಬರ್ ಬ್ಯಾಂಡಿಗೆ ವಾರಕ್ಕೆ 30-40 ರೂಪಾಯಿ ಬೇಕಾಗುತ್ತೆ, ವಾರಕ್ಕೇ. ಸೊ ಅದರಲ್ಲಿ ಬೇರೆ ಅಲ್ಲೇನಾದರೂ ಆಟ ಆಡೋ ಸಾಮಾನೆಲ್ಲ ಇದ್ದರೆ ಅದನ್ನು ಕೂಡ ಕೇಳ್ತಾಳೆ, ಅದನ್ನು ಕೂಡ ತೊಗೊಳ್ಬೇಕಾಗತ್ತೆ. ಸೊ ಹಾಗಾಗಿ ನಾನೇನಾದರೂ ಬಂದರೆ ಅವಳನ್ನ ಕರ್ಕೊಬರಲ್ಲ. ಇವತ್ತು ತುಂಬ ಮನೇಲಿ ಹಠ ಮಾಡ್ತಾಯಿದ್ಲು, ಬರ್ತೀನಿ ಅಂತ ಹೇಳಿ ಅಂತೇಳಿ ಕರ್ಕೊಂಡು ಬಂದೆ ಅಷ್ಟೇ. ಸೊ
ಈ ರೀತಿ ರಬ್ಬರ್ ಬ್ಯಾಂಡ್ಗಳೆಲ್ಲ ಒಂದು 20 ರುಪೀಸ್ಗೆ ಸಿಕ್ಕುತ್ತೆ. ಸೊ ನನಗೆ ತೋರಿಸಿ 20 ರುಪೀಸ್. ಆ್ಯಂಡ್ ಇನ್ನೊಂದು ಚಿಕ್ಕದು 10 ರುಪೀಸ್ ತೊಗೊಂಡೆ. ಇದು ನೋಡಿ 10 ರುಪೀಸ್ ಅಂತೆ. ನನಗೆ ಬೇಕಾಗಿತ್ತು ಈ ಥರ ಬ್ಯಾಂಡ್. ನನ್ನ ಹತ್ರ ಇರಲಿಲ್ಲ. ನಂದು ಉದ್ದ ಕೂದಲು ಆಗಿರೋದ್ರಿಂದ ನಾನು ಏನು ಹಾಕಿದ್ರೂ ಈಗ ಚೆನ್ನಾಗೇ ಕಾಣ್ತಾ ಇಲ್ಲ. ಬ್ಯಾಂಡ್ಗಳೆಲ್ಲ ಹಾಕೋಕ್ಕೆ ಆಗ್ತಾಯಿಲ್ಲ. ಸೊ ನೋಡಬೇಕು, ಕೂದಲು ಕಟ್ ಮಾಡಿಸ್ಬೇಕು ಅಂತ ಇದ್ದೀನಿ. ನೀವು ಯಾರಾದರೂ ನನ್ನ ಹೇರ್ ಎಷ್ಟು ಉದ್ದ ಇದೆ ಅಂತ ನೋಡಿದರೆ ಕಟ್ ಮಾಡಿಸ್ಲೋ ಬೇಡವಾ ಅಂತ ಕೆಳಗೆ ಸಜೆಷನ್ ಕಮೆಂಟ್ಸ್ ಬಾಕ್ಸಲ್ಲಿ ಕಮೆಂಟ್ಸ್ ಹಾಕಿ ನೋಡೋಣ, ಸಜೆಷನ್ ಕೊಡಿ. ಈ ರೀತಿ ಬಾಕ್ಸ್ ನನಗೆ ಬೇಕಾಗಿತ್ತು. ಯಾಕಂದರೆ ನಾನು ಹಾರಿ ವರ್ಕ್ನ ಸ್ಟಾರ್ಟ್ ಮಾಡಿದ್ದೀನಿ, ಅಂದರೆ ಬ್ಲೌಸ್ ಡಿಸೈನ್ ಮಾಡೋದು. ಸೊ ಅದು ಏನು ಹೇಳ್ತಾರೆ, ಅದು ಬೀಡ್ಸ್ ಎಲ್ಲ ಹಾಕ್ಕೊಳ್ಳೋಕ್ಕೆ ನನಗೆ ನಿಜವಾಗ್ಲೂ ಯಾವುದಾದ್ರೂ ಒಂದು ಬಾಕ್ಸ್ ಕರೆಕ್ಟಾಗಿರೋದು ಬೇಕು. ಅಮೆಝಾನಲ್ಲಿ, ಮೀಶೋದಲ್ಲಿ, ಫ್ಲಿಪ್ಕಾರ್ಟಲ್ಲೆಲ್ಲ ಹುಡುಕ್ತಾ ಇದ್ದೀನಿ, ನನಗೆ ಎಲ್ಲೂ ಸಿಗ್ತಾಯಿಲ್ಲ. ಇದೂ ನನಗೆ ಕಂಫರ್ಟಬಲ್ ಆಗಿಲ್ಲ. ಬಟ್ ಸ್ಟಿಲ್ ನನಗೀಗ ನೆಸಸರಿ ಇರೋದ್ರಿಂದ ಇಲ್ಲೇ ಸಂತೆಯಲ್ಲಿ ಬಾಕ್ಸ್ ತೊಗೊಂಡೆ. ಒಂದು ಬಾಕ್ಸು 20 ರುಪೀಸ್ ಅಂತ ಹೇಳಿದರು. 10 ರುಪೀಸ್ ಮಾಡಿಕೊಡಿ ಅಂದರೂ ಅವ್ರು ಕೇಳಲಿಲ್ಲ. ಸೊ ಹಾಗಾಗಿ ಎರಡು ಬಾಕ್ಸ್ ತೊಗೊಂಡೆ. ಅದಾದಮೇಲೆ ನನ್ನ ಮಗಳು ತುಂಬ ಆಟ ಮಾಡ್ತಾಯಿದ್ಲು, ಅಲ್ಲ ಇರೋ ಆಟ ಸಾಮಾನೆಲ್ಲ ಕೊಡಿಸು ಅಂತ ಹೇಳಿ. ಆದರೂ ಬೇಡ ಅಂತ ಹೇಳಿ ಅವಳಿಗೂ ಸಮಾಧಾನ ಮಾಡಿಕೊಂಡು ಇಲ್ಲಿ ಏನು ಬೇಕು ಅದನ್ನೆಲ್ಲ ತೊಗೊಂಡು ಅವಳಿಗೆ ಕ್ಲಿಪ್ಸು ಮತ್ತು ಒಂದು ಸ್ವಲ್ಪ ನಾವು ಬ್ಯಾಂಗಲ್ಸು ಆರ್ಟಿಫಿಷಿಯಲ್ ನಾನು ಜಾಸ್ತಿ ಅಲ್ಲ, ನನಗೇನು ಅಂದ್ಕೊಂಡ್ರೂ ಪರವಾಗಿಲ್ಲ, ನಾನು ಹಾಕ್ಕೊಳ್ಳೋದೇ ಇಲ್ಲ. ನಾನು ತುಂಬ ಅಂದರೆ ತುಂಬ ಕಮ್ಮಿ ಹಾಕ್ಕೊಳ್ಳೋದು. ಆ್ಯಂಡ್ ಅದನ್ನು ನಾನೊಂದು ತೊಗೊಳ್ಳಲ್ಲ ಅಷ್ಟೇ. ನಿಮಗೆ ಏನೇನು ಬೇಕು ಅದೆಲ್ಲ ಸಿಕ್ಕುತ್ತೆ ಸಂತೆಯಲ್ಲಿ. ಅಂದರೆ ಕಮ್ಮಿ ರೇಟು. ನೀವು ಅಂಗಡಿಗೆಲ್ಲ ಹೋಗಿ ಏನು ತೊಗೊಳ್ತೀರೋ ಅದಕ್ಕಿಂತ ಕಮ್ಮಿ ರೇಟ್ ಇರುತ್ತೆ. ನಮ್ಮೂರಲ್ಲಿ ರೇಟ್ ಯಾಕೆ ಜಾಸ್ತಿ ಅಂತ ಹೇಳಿದರೆ, ಸಿಟಿಯಿಂದ ನಮ್ಮೂರು 35 ಕಿಲೋಮೀಟರ್ಸ್ ಒಳಗಿದೆ. ಪ್ಲಸ್ ನಮ್ಮೂರು ಒಂದು ಫಾರೆಸ್ಟ್ ಒಳಗಿರೋದ್ರಿಂದ ಅಲ್ಲಿಂದ ಇಲ್ಲಿಗೆ ಬರುವಂತಹ ಟ್ರಾವೆಲ್ ಚಾರ್ಜಸ್ ಕೂಡ ನಮ್ಮ ಮೇಲೆ ಹಾಕ್ತಾರೆ. ತರಕಾರಿಗೆ ಆಗಿರ್ಬೋದು ಅಥವಾ ನಾವು ಏನೇ ಒಂದು ವಸ್ತು ತೊಗೊಂಡ್ರೂ ಅದೆಲ್ಲ ಚಾರ್ಜಸ್ ನಮ್ಮ ಮೇಲೇ ಹಾಕ್ತಾರೆ. ಸೊ ಫೈನಲ್ ಆಗಿ ತರಕಾರಿ ಎಲ್ಲ ತೊಗೊಂಡ್ವಿ. 1 kg ಟೊಮೊಟೊ 30 ರೂಪಾಯಿ ಅಂತ ಹೇಳಿದರು. ನಿಮ್ಮೂರಲ್ಲೂ 1 kg ಟೊಮೊಟೊ ಎಷ್ಟು ಅಂತ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ಹಾಕಿ. ಆ್ಯಂಡ್ ಹೀಗೆ ಸಂತೆ ಎಲ್ಲ ನಡೀತಾ ಇದೆ, ಆಗ್ತಾ ಇದೆ. ಸಂತೆ ಎಲ್ಲ ಮಾಡಿಕೊಂಡು ಸಂತೆ ಎಲ್ಲ ನಡೀತಾ ಇದೆ, ಆಗ್ತಾ ಇದೆ. ಸಂತೆ ಎಲ್ಲ ಮಾಡಿಕೊಂಡು ಈಗ ಫಿಶ್ ತೊಗೊಳ್ಳೋಣ ಅಂತ ಬಂದ್ವಿ. ಫಿಶ್ ಅಂತೂ ನಮ್ಮ ಮನೆಯವ್ರ ಫೇವ್ರೇಟು. ಯಾಕಂದರೆ ನಾವು ಯಾವಾಗ್ಲೂ ಕುಸ್ಲಕ್ಕಿ ಗಂಜಿ ಫಿಶ್ ಮಾಡ್ತಾ ಇರ್ತೀವಿ. ಆ್ಯಂಡ್ ಅದು ನಮಗೆ ಫೇವ್ರೇಟ್ ಕೂಡ. ಸೊ ಇವಾಗಲೂ ಅಷ್ಟೇ ನಾನು ಕುಸ್ಲಕ್ಕಿ ಗಂಜಿ ಖಾಲಿಯಾಗಿತ್ತು, ಕುಸ್ಲಕ್ಕಿ ಅಕ್ಕಿ ಖಾಲಿಯಾಗಿತ್ತು. ಸೊ ಕುಸ್ಲಕ್ಕಿಯಲ್ಲಿ ವೆರೈಟಿ ಥರ ಬರುತ್ತೆ. ನಾವು ತರುವಂತಹ ಅಕ್ಕಿಗಳು ಖಾಲಿಯಾಗಿತ್ತು. ಆ್ಯಂಡ್ ಅದನ್ನು ತೊಗೊಳ್ಳೋಣ ಅಂತಲೇ ಮೇನ್ ಸಂತೆಗೆ ಬಂದಿದ್ದೆ. ಸೊ ಮೀನು ಕೂಡ ಕ್ಲೀನ್ ಮಾಡಿಬಿಟ್ಟು ಗಂಜಿ ಮತ್ತು ಮೀನು ಫ್ರೈ ಮಾಡೋಣ ಅಂತ ಹೇಳಿ ಮೀನನ್ನ ತೊಗೊಂಡು ಬಂದೆ. ಮೀನು ನೋಡಿ ಎಷ್ಟು ಫ್ರೆಶ್ ಆಗಿದೆ. ಕರೆಂಟ್ ಏನಾದರೂ ಇದ್ದಿದ್ದರೆ ನಾನು ಆಲ್ಮೋಸ್ಟ್ ಒಂದು 800-900 ರೂಪಾಯಿ ಮೀನೇ ತೊಗೊಂಡ್ಬಿಡ್ತೀವಿ ನಾವು. ಕರೆಂಟ್ ಇರಲಿಲ್ಲ, ಹಾಗಾಗಿ ಮೀನು ರೇಟು ಕೂಡ ಸ್ವಲ್ಪ ಜಾಸ್ತಿನೇ ಆಗಿದೆ ಇವಾಗ. ಬಾಂಗ್ಡೆ ಮೀನು ತೊಗೊಂಡ್ವಿ. ಇವಾಗ ಇದನ್ನು ಕ್ಲೀನ್ ಮಾಡಿ ಮಸಾಲೆ ಹಾಕ್ತಾಯಿದ್ದೀನಿ. ನನಗೆ ಇನ್ನೊಂದು ವಿಷಯ ಏನು ಅನಿಸುತ್ತೆ ಅಂದರೆ, ಮೀನಿಗೆ ಮಸಾಲೆನ ಜಾಸ್ತಿ ಹಾಕಬಾರ್ದು. ಯಾಕಂತೇಳಿದರೆ ಮೀನು ಟೇಸ್ಟು ಗೊತ್ತಾಗಲ್ಲ. ಎಷ್ಟು ಮಸಾಲೆ ಕಮ್ಮಿ ಹಾಕ್ತೀವೋ ಅಷ್ಟು ಮೀನು ಟೇಸ್ಟ್ಗಳನ್ನ ಚೆನ್ನಾಗಿ ನಮಗೆ ಫೀಲ್ ಆಗುತ್ತೆ. ಸೊ ಹಾಗಾಗಿ ನಾನು ಜಾಸ್ತಿ ಮೀನಿಗೆ ಮಸಾಲೆ ಹಾಕಲ್ಲ. ಸೊ ಮಸಾಲೆ ಹಾಕೋಕ್ಕೂ ಮುಂಚೆ ನೋಡಿ ಈ ರೀತಿ ಕಟ್ಗಳನ್ನ ಮಾಡ್ಕೊಳ್ತೀನಿ. ಸ್ವಲ್ಪ ಮಸಾಲೆ ಆದ್ರೂ ಅದರೊಳಗೆ ಹೋಗಿ ಕುತ್ಕೊಳ್ಳುತ್ತೆ. ಜಾಸ್ತಿ ಮಸಾಲೆ ಹಾಕಿದರೆ ಏನಾಗುತ್ತೆ ಗೊತ್ತಾ, ಮಸಾಲೆನೇ ಜಾಸ್ತಿ ತಿಂದಂಗೆ ಆಗುತ್ತೆ, ಮೀನಿನ ಟೇಸ್ಟ್ ಏನೂ ಗೊತ್ತಾಗಲ್ಲ. ಸೊ ಹಾಗಾಗಿ ನಾನು ಜಾಸ್ತಿ ಮಸಾಲೆನ ಆ್ಯಡ್ ಮಾಡ್ಕೊಳ್ಳಲ್ಲ. ಮೀನು ಕ್ಲೀನ್ ಮಾಡಬೇಕಾದ್ರೆ ಮೀನೊಳಗೆ ಮೊಟ್ಟೆ ಇತ್ತು. ಸೊ ಅದನ್ನು ಕೂಡ ನಾನು ಫ್ರೈ ಮಾಡೋಕ್ಕೆ ಹಾಕ್ತಾಯಿದ್ದೀನಿ. ಸ್ವಲ್ಪ ಮೀನನ್ನು ನಾನು ತೆಗೆದಿಟ್ಟಿದ್ದೀನಿ ಸಾಂಬಾರು ಮಾಡೋಕ್ಕೆ. ಸೊ ಸಾಂಬಾರು ಮಾಡೋಕ್ಕೆ ನನಗೆ ಬರಲ್ಲ, ನಮ್ಮ ಅತ್ತೆ ಮಾಡೋದು. ನಮ್ಮ ಅತ್ತೆ ಚೆನ್ನಾಗಿ ಸಾಂಬಾರು ಮಾಡ್ತಾರೆ. ನೆಕ್ಸ್ಟ್ ಟೈಮ್ ಯಾವಾಗಲಾದರೂ ಅವ್ರ ಕೈಲಿ ವೀಡಿಯೋ ಮಾಡಿಸಿ ಹಾಕಬೇಕು ಸಾಂಬಾರು ಹೇಗೆ ಮಾಡ್ತಾರೆ ಅನ್ನೋದನ್ನ. ಸೊ ದಟ್ ನಾನು ಕಲಿಬೋದು ಅವ್ರ ಹತ್ರದಿಂದ. ಇನ್ ಕೇಸ್ ಏನಾದ್ರು ಡೌಟ್ ಇದ್ದರೆ ನನ್ನ ವೀಡಿಯೋಗಳನ್ನ ನಾನೇ ನೋಡಿಕೊಂಡು ಮಾಡ್ಬೋದು. ಕೆಲವೊಂದೆಲ್ಲ ನಾನು ಅಮ್ಮನ ಹತ್ರ ಏನಾದರೂ ಅಡುಗೆ ಮಾಡಿಸ್ಬೇಕು ಅಂತ ಅಂದ್ಕೊಂಡಿದ್ದೀನಿ. ಅದೆಲ್ಲ ನನಗೆ ಕಲ್ತಂಗೂ ಆಗುತ್ತೆ. ಸೊ ನಿಮಗೂ ಕೂಡ ಕಲ್ತಂಗೆ ಆಗುತ್ತೆ. ಹಾಗಾಗಿ ಅದನ್ನು ಟ್ರೈ ಮಾಡಬೇಕು ಅಂತ ಅಂದ್ಕೊಂಡಿದ್ದೀನಿ ಇನ್ನು ಮುಂದೆ. ಈ ರೀತಿ ಕಟ್ಗಳು ಏನು ಮಾಡಿರ್ತೀನಿ ನೋಡಿ, ಅದಕ್ಕೆ ಸ್ವಲ್ಪ ಮಸಾಲೆ ಹಚ್ಬಿಟ್ಟು ಮೇಲೆ ಲೈಟಾಗಿ ಸವರಿದ್ರೆ ಸಾಕು. ನೋಡಿ ಒಳಗೆಲ್ಲ ಒಂದು ಸ್ವಲ್ಪ ಲೈಟಾಗಿ ಅಪ್ಲೈ ಮಾಡಿ. ಸೊ ದಟ್ ನಿಮಗೆ ಮೀನಿನ ಟೇಸ್ಟ್ ಏನು ಅಂತ ಗೊತ್ತಾಗುತ್ತೆ. ನೀವು ರಾಶಿ ಮಸಾಲೆನೇ ಹಾಕಿಬಿಟ್ರೆ ಮೀನಿನ ಟೇಸ್ಟ್ ಏನು ಅಂತ ನಿಮಗೆ ಗೊತ್ತೇ ಆಗಲ್ಲ. ಸೊ ಹಾಗಾಗಿ ಇದು ನಾವು ಮಾಡುವಂತಹ ರೀತಿ. ಕೆಲವ್ರಿಗೆ ಜಾಸ್ತಿ ಮಸಾಲೆ ಇಷ್ಟ ಆಗ್ಬೋದೇನೋ ಗೊತ್ತಿಲ್ಲ, ನನಗಂತೂ ಜಾಸ್ತಿ ಮಸಾಲೆ ಇಷ್ಟ ಆಗಲ್ಲ. ಸೊ ನಮ್ಮನೇಲೂ ಕೂಡ ಎಲ್ಲರೂ ಇದನ್ನೇ ಫಾಲೋ ಮಾಡ್ತೀವಿ, ಜಾಸ್ತಿ ಮಸಾಲೆ ಹಾಕಲ್ಲ. ಬಿಕಾಸ್ ಅದು ಟೇಸ್ಟ್ ಕ್ಲೀನಾಗಿ ಗೊತ್ತಾಗಲ್ಲ ಅಂತ ಹೇಳಿ. ಒಂದು 4 ಮೀನೇನು
ನಾನು ಫ್ರೈ ಮಾಡೋಕ್ಕೆ ಮಸಾಲೆ ಹಚ್ಚಿಡ್ತಾ ಇದ್ದೀನಿ. ಆ್ಯಂಡ್ ಈ ಕಡೆ ಸೈಡು ಕುಕ್ಕರಲ್ಲಿ ಗಂಜಿ ಮಾಡೋಕ್ಕೆ ರೆಡಿ ಇಟ್ಟಿದ್ದೀನಿ. ಸೊ ಗಂಜಿಗೆ ಒಂದು 10 ವಿಷಲಂತೂ ಮಾಡಬೇಕಾಗುತ್ತೆ ಕುಕ್ಕರಲ್ಲಿ ಮಾಡ್ತೀವಿ ಅಂತ ಹೇಳಿದರೆ. ಸೊ ಅದನ್ನು ಇಟ್ಬಿಟ್ಟು ಮೀನೆಲ್ಲ ಕ್ಲೀನ್ ಮಾಡಿಕೊಂಡು ಮೀನಿಗೆ ಮಸಾಲೆ ಹಚ್ಕೊಳ್ತಿದ್ದೀನಿ. ಮಸಾಲೆಗೆ ನಾನು ಜಾಸ್ತಿ ಏನೂ ಯೂಸ್ ಮಾಡಿಲ್ಲ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಫಿಶ್ ಕಬಾಬ್ ಮಸಾಲ ಪೌಡರ್ ಅಂತ ಬರುತ್ತಲ್ಲ, ಅಥವಾ ಚಿಕನ್ ಕಬಾಬು ಪೌಡರ್ ಅದು ಹಾಕಿದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಸ್ವಲ್ಪ ಖಾರ ಪುಡಿ, ಸ್ವಲ್ಪ ಉಪ್ಪು ನೋಡಿ ಹಾಕ್ಕೋಬೇಕು, ಯಾಕಂದರೆ ಅದು ಕಬಾಬ್ ಪುಡಿಯಲ್ಲೇ ಜಾಸ್ತಿ ಉಪ್ಪಿರುತ್ತೆ. ಸ್ವಲ್ಪ ಅರಿಶಿನ ಪುಡಿ, ಇದಿಷ್ಟು ಮಿಕ್ಸ್ ಮಾಡಿಕೊಂಡು ಮಸಾಲೆನ ಹಾಕ್ಕೊಂಡಿದ್ದೀನಿ ಅಷ್ಟೇ. ಜಾಸ್ತಿ ಮಸಾಲೆ ಹಾಕ್ಕೊಳ್ಳಲ್ಲ, ನಾನು ಆಗಲೇ ಹೇಳಿದಾಗೆ ನನಗೆ ಟೇಸ್ಟ್ ಗೊತ್ತಾಗಬೇಕು. ಸೊ ಹಾಗಾಗಿ 2 ಥರದ ಮೀನುಗಳನ್ನ ನಾನಿವಾಗ ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಇದನ್ನು ಒಂದು 10 ನಿಮಿಷ ಫ್ರಿಜ್ಜಲ್ಲಿ ಇಡ್ತೀನಿ, ಬಿಕಾಸ್ ಅದು ಕ್ಲೀನಾಗಿ ಅಬ್ಸರ್ವ್ ಆಗಲಿ ಅಂತ ಹೇಳಿ. ಇವಾಗ ನಾನು ನನ್ನ ಮಕ್ಕಳಿಗೆ ಮೀನು ಫ್ರೈ ಮಾಡ್ತಾಯಿದ್ದೀನಿ. ಇದಕ್ಕೂ ಕೂಡ ನಾನು ಜಾಸ್ತಿ ಏನೂ ಹಾಕಲ್ಲ, ಅದಕ್ಕೆ ನಾನು ಖಾರ ಪುಡಿ ಆ್ಯಡ್ ಮಾಡ್ತೀನಿ, ಇದಕ್ಕೆ ನಾನು ಖಾರ ಪುಡಿನ ಆ್ಯಡ್ ಮಾಡಲ್ಲ. ಸೊ ಅಷ್ಟೇ ಡಿಫ್ರೆನ್ಸು. ಅದರಿಂದ ಮಕ್ಕಳು ಕೂಡ ಚೆನ್ನಾಗಿ ಮೀನು ಫ್ರೈನ ತಿನ್ಬೋದು. ಆ್ಯಂಡ್ ಹೆಲ್ತಿಗೂ ಕೂಡ ತುಂಬಾ ಒಳ್ಳೆಯದು. ಸೊ ಹಾಗಾಗಿ ಮಕ್ಕಳಿಗೆ ಸಪ್ರೇಟಾಗಿ ಅರಿಶಿನ ಪುಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟು, ಉಪ್ಪು, ಈ 3 ಮಿಕ್ಸ್ ಮಾಡಿಬಿಟ್ಟು ಅವ್ರಿಗೂ ಮಸಾಲೆ ಹಾಕ್ತೀನಿ. ಅವ್ರಿಗೂ ಅಷ್ಟೇ ಮಸಾಲೆ ಮೀನು ಮಾಡ್ತೀನಿ. ಅವ್ರಿಗೂ ಅಷ್ಟೇ ಜಾಸ್ತಿ ಮಸಾಲೆ ಎಲ್ಲ ಏನೂ ಹಾಕಲ್ಲ, ಬಿಕಾಸ್ ಅವ್ರಿಗೆ ತಿನ್ನೋಕ್ಕಾಗಲ್ಲ ಮಸಾಲೆ ಇದ್ದರೆ ಖಾರ ಆಗುತ್ತೆ ಅಂತ ಹೇಳಿ. ಅದನ್ನ ನಾವು ಮಾಡ್ಕೊಳ್ಳೋದಕ್ಕೆ ಖಾರ ಪುಡಿ ಆ್ಯಡ್ ಮಾಡ್ತೀನಿ, ಇದಕ್ಕೆ ನಾನು ಖಾರ ಪುಡಿನ ಆ್ಯಡ್ ಮಾಡ್ಕೊಳ್ಳಲ್ಲ. ಸೊ ಈ ರೀತಿ ಮಾಡೋದ್ರಿಂದ ಮಕ್ಕಳು ಕೂಡ ಚೆನ್ನಾಗಿ ತಿಂತಾರೆ, ಅವ್ರಿಗೂ ಇಷ್ಟ ಆಗುತ್ತೆ. ಆ್ಯಂಡ್ ನಾವು ತಿನ್ನಬೇಕಾದ್ರೆ ಅವರು ಆಸೆ ಪಡ್ತಾರಲ್ಲ ಅಂತ ಹೇಳಿ ಅವ್ರಿಗೂ ನಾನು ಇದೇ ರೀತಿ ಮಾಡಿಬಿಡ್ತೀನಿ. 2 ಥರ ಮೀನು ತೊಗೊಂಡಿದ್ದೀವಿ. ಒಂದು ಮೀನು ಬಾಂಗ್ಡೆ ಮೀನು, ಈ ಮೀನು ಹೆಸರು ನನಗೆ ಗೊತ್ತಿಲ್ಲ, ಆದರೆ ಕ್ಲೀನ್ ಮಾಡೋದು ತುಂಬಾ ಕಷ್ಟ. ಈಗ ತೋರಿಸ್ತಾ ಇರೋ ಮೀನು, ನಿಮ್ಗೆ ಯಾರಿಗಾದರೂ ಆ ಮೀನಿಂದು ಹೆಸರು ಗೊತ್ತಿದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಆ್ಯಂಡ್ ನನ್ನ ವೀಡಿಯೋ ನಿಮಗೆ ನಿಜವಾಗ್ಲೂ ಇಷ್ಟ ಆಗ್ತಿದೆಯೋ ಇಲ್ವೋ ಅಂತ ಗೊತ್ತಾಗ್ತಾಯಿಲ್ಲ. ಸೊ ಹಾಗಾಗಿ ನಾನು ವೀಡಿಯೋ ಮಾಡೋದನ್ನೇ ನಿಲ್ಲಿಸ್ಬಿಟ್ಟಿದ್ದೀನಿ, ನನಗೆ ಗೊತ್ತಾಗ್ತಿಲ್ಲ. ಆ್ಯಂಡ್ ವ್ಯೂವರ್ಸ್ ಕೂಡ ಅಷ್ಟೇನು ಜಾಸ್ತಿ ಇಲ್ಲ, ಒಂದು 30-40 ಅಷ್ಟೇ ವ್ಯೂವರ್ಸ್ ಕೂಡ ಆಗ್ತಾಯಿದೆ. ಸೊ ಹಾಗಾಗಿ ನನಗೂ ನೆಕ್ಸ್ಟ್ ವೀಡಿಯೋ ಮಾಡೋಕ್ಕೆ ಏನಂತಾರೆ ಮನಸ್ಸು ಬರ್ತಾ ಇಲ್ಲ. ಸೊ ಯಾರೂ ನೋಡ್ತಾ ಇಲ್ಲ, ಹಾಗಾಗಿ ಬೇಡ ವೀಡಿಯೋನ ಇಲ್ಲಿಗೆ ನಿಲ್ಲಿಸ್ಬಿಡೋಣ ಅಂತ ತುಂಬ ಸರಿ ಅಂದ್ಕೊಂಡಿದ್ದೀನಿ ಈ ಒಂದು 6 ಮಂತಿಂದ. ಆದರೂ ಏನೋ ಆಗ್ಬೋದು ಅಂತ ಹೇಳಿ ಒಂದು 15 ಡೇಸು 1 ವೀಕ್ ಬಿಟ್ಟು ಮತ್ತೆ ವೀಡಿಯೋನ ಅಪ್ಡೇಟ್ ಮಾಡ್ತೀನಿ. ಓಕೆ, ಇನ್ನೆಲ್ಲ ವೀಡಿಯೋ ನೋಡ್ತಾ ಇದ್ದಾರೆ ಅನ್ನೋಷ್ಟೊತ್ತಿಗೆ ಮತ್ತೆ 1-2 ದಿವಸ ವೀಡಿಯೋ ಹಾಕಿದಾಗ ಅದೇ ವ್ಯೂವರ್ಸ್ ಬರ್ತಾರೆ, ಒಂದು 40, 30, 20 ಎಲ್ಲ. ಸೊ ಹಾಗಾಗಿ ಮತ್ತೆ ಬೇಜಾರಾಗಿ ವೀಡಿಯೋ ಮಾಡೋದು ಬಿಡ್ತೀನಿ. ಆದರೆ ಮರಳಿ ಪ್ರಯತ್ನ ಮಾಡು ಅಂತ ಮನಸ್ಸಲ್ಲಿ ಅಂದ್ಕೊಂಡು ನನಗೆ ನಾನೇ ಒಂದು ಸ್ಫೂರ್ತಿ ತಗೊಂಡು ಮತ್ತೆ ಮಾಡ್ತಾ ಇರ್ತೀನಿ. ನೋಡೋಣ ಯಾವತ್ತೆಲ್ಲನೂ ಸರಿಯಾಗುತ್ತೆ ಅಂತ ಕಾಯ್ತಾ ಇದ್ದೀನಿ. ಸೊ ಈ ರೀತಿಯಾಗಿ ಕಂಪ್ಲೀಟಾಗಿ ನಾನು ಮೀನಿಗೆ ಮಸಾಲೆನ ಅಪ್ಲೈ ಮಾಡ್ಕೊಳ್ತಾ ಇದ್ದೀನಿ. ಆ್ಯಂಡ್ ನಿಮಗೇನಾದರೂ ನನ್ನ ವೀಡಿಯೋ ನೋಡಿ ಇಷ್ಟ ಆದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ನಂದು ವೀಡಿಯೋದಲ್ಲಿ ನಿಮ್ಗೇನಾದರೂ ಇಷ್ಟ ಆಗಿಲ್ಲ ಅಂದರೆ ಕೆಳಗೆ ಕಮೆಂಟ್ಸ್ಗಳನ್ನ ಮಾಡಿ. ಸೊ ನಾನು ತಿದ್ಕೊಳ್ತೀನಿ, ನನಗೂ ಗೊತ್ತಿಲ್ಲ ಹೇಗೆ ವೀಡಿಯೋ ಮಾಡಬೇಕು ಅಂತ ಹೇಳಿ. ನಾನು ಅದೇ ಪ್ರಯತ್ನದಲ್ಲಿ ಇದ್ದೀನಿ. ನೆಕ್ಸ್ಟು ಚಾಲೆಂಜಸ್ ವೀಡಿಯೋಸ್ ಎಲ್ಲ ನನ್ನ ಜೊತೆಗೆ ನನ್ನ ತಂಗಿ ಬರಬೇಕು ಅಂತ ಕರೆದಿದ್ದೀನಿ ಅವಳಿಗೂ ಸ್ವಲ್ಪ ಸಮಯ ಇಲ್ಲದೆ ಇರೋ ಕಾರಣ ಬರೋಕ್ಕಾಗಲಿಲ್ಲ. ಅವಳು ಬಂದಮೇಲೆ ನಾವು ಒಳ್ಳೆ ಚಾಲೆಂಜಸ್ ವೀಡಿಯೋಸ್ಗಳನ್ನ ಮಾಡ್ತೀನಿ. ಆ್ಯಂಡ್ ಇವಾಗ ನಾನು ಮೀನು ಏನು ಮಸಾಲೆ ಹಚ್ಚಿಟ್ಟಿದ್ದೆ ಅದನ್ನು ಫ್ರೈ ಮಾಡ್ತಾಯಿದ್ದೀನಿ. ಟೈಮ್ ಆಲ್ರೆಡಿ 1:30 ಆಗೋಗ್ಬಿಟ್ಟಿತ್ತು, ತುಂಬಾ ಲೇಟ್ ಆಗಿತ್ತು. ಸೊ ಹಾಗಾಗಿ ನಾನೇನು ಮಾಡಿದೆ, 2 ಮೀನನ್ನು ಒಟ್ಟಿಗೆ ಹಾಕಿ ಫ್ರೈ ಮಾಡಿದೆ. ಅದಾದಮೇಲೆ ಫೈನಲ್ ಆಗಿ ಸಂತೆಗೆ ಹೋಗಿ ಅಲ್ಲಿಂದ ಬಂದು ಗಂಜಿ ಮಾಡಿ, ಆಮೇಲೆ ಲಿವರ್ ತೊಗೊಂಡು ಬಂದಿದ್ವಿ, ಲಿವರ್ ಫ್ರೈ ಮಾಡಿ, ಆಮೇಲೆ ಮೀನು ಫ್ರೈ ಮಾಡಿ ಇವಾಗ ಊಟಕ್ಕೆ ಕೂತಿದ್ದೀವಿ. ಏನೇನಿದೆ ಅಂತ ತೋರಿಸ್ತೀನಿ ಬನ್ನಿ. ನೋಡಿ, ನಮ್ಮ ಮನೆಯಲ್ಲಿ ಇವತ್ತಿನ ಮಧ್ಯಾಹ್ನ ಊಟ ಇಷ್ಟು: ಗಂಜಿ, ಇದು 2 ಥರದ ಮೀನು, ಆ್ಯಂಡ್ ಇದು ಲಿವರು. ನೋಡೋಣ. ಮೀನಿಗೆ ಜಾಸ್ತಿ ಮಸಾಲೆ ಹಾಕ್ಬಾರ್ದು, ಮೀನಿನ ಟೇಸ್ಟ್ ಗೊತ್ತಾಗಲ್ಲ, ಮಸಾಲೆ ಟೇಸ್ಟೇ ಇರುತ್ತೆ, ಅದಕ್ಕೆ ಚೆನ್ನಾಗಿದೆ. ಲಿವರ್ ಫ್ರೈ ಕೂಡ ಚೆನ್ನಾಗಿದೆ. ಖಾರ, ನಂಗೆ ಡಾಕ್ಟ್ರು ಜಾಸ್ತಿ ಖಾರ ತಿನ್ನಬಾರ್ದು ಅಂದಿದ್ದಾರೆ, ಆದರೂ ಹೊರಗಡೆ ಮಳೆ ಬರ್ತಾಯಿದೆ,
ತುಂತೂರು ಮಳೆ. ಸೊ ಈ ರೀತಿ ಬಿಸಿ ಬಿಸಿ ಕುತ್ಕೊಂಡು ಊಟ ಮಾಡಿದ್ರೆ ಸಖತ್ತಾಗಿದೆ. ಯಾವಾಗಲೂ ಅಷ್ಟೇ ಸೈಡ್ಸ್ ಜಾಸ್ತಿ ಇದ್ದಾಗ ರೈಸನ್ನು ಸ್ವಲ್ಪ ಕಮ್ಮಿ ಹಾಕೋಬೇಕು. ಸೈಡ್ಸ್ ಜಾಸ್ತಿ ತಿನ್ನಬೇಕು, ರೈಸ್ ಸ್ವಲ್ಪ ಕಮ್ಮಿ ತಿನ್ನಬೇಕು. ಇನ್ನೇದು ಸ್ವಲ್ಪ ಕ್ಲಿಪ್ಸಸ್ ಆ್ಯಡ್ ಮಾಡ್ತಾಯಿದ್ದೀನಿ. ನಿನ್ನೆ ಚರ್ಚಿಗೆ ಹೋಗಿದ್ವಿ. ಚರ್ಚಲ್ಲಿ ಮಕ್ಕಳದೆಲ್ಲ ಪ್ರೋಗ್ರಾಮ್ ಇತ್ತು, ತುಂಬ ಚೆನ್ನಾಗಿತ್ತು. ಆ್ಯಂಡ್ ಸಕ್ಕಾಬಟ್ಟೆ ಎಂಜಾಯ್ ಮಾಡಿದ್ವಿ. ಮಕ್ಕಳದ್ದು ಡ್ಯಾನ್ಸ್ ಎಲ್ಲ ಇತ್ತು. ಹಾಗೆ ಲೈಟಾಗಿ ಯಾಕೋ ಹೊಟ್ಟೆ ಹಸಿತಿತ್ತು, ಹೊರಗಡೆ ಹೋದ್ವಿ. ಇಲ್ಲಂತೂ ದೋಸೆ ತುಂಬ ಚೆನ್ನಾಗಿತ್ತು. ನಾನು ಆಗಲೇ ಹೇಳಿದಾಗೆ ಬ್ಯಾಂಗ್ಳೂರಲ್ಲಿ ಮಾತ್ರ ಈ ಥರದ್ದು ನಾನು ತಿಂದಿರೋದು. ಚಿಕ್ಕಮಂಗ್ಳೂರಲ್ಲಿ ಇದೇ ಫಸ್ಟ್ ಟೈಮ್, ನೋಡ್ತಾ ಇರೋದೇ ಫಸ್ಟ್ ಟೈಮ್, ತಿನ್ನೋದಿರಲಿ. ಸೊ ಹಾಗಾಗಿ ನೋಡೋಣ, ಟ್ರೈ ಮಾಡೋಣ ಅಂತ 1-2 ಥರದ್ದು ತೊಗೊಂಡೆ. ಮಕ್ಕಳು ಇದ್ದಿದ್ದರಿಂದ ಜಾಸ್ತಿ ಹೊತ್ತಲ್ಲಿ ನಿಲ್ಲಕ್ಕಾಗಲಿಲ್ಲ. ಸೊ ಪಾರ್ಸಲ್ ತೊಗೊಂಡು ಮನೆಗೆ ಹೋಗಿ ಅದನ್ನು ತಿಂದ್ವಿ. ಈ ವಿಡಿಯೋ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ಇಷ್ಟ ಆಗಿದ್ದರೆ ಪ್ಲೀಸ್ ದಯವಿಟ್ಟು ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ, ಪಕ್ಕದಲ್ಲಿರೋ ಬೆಲ್ಲೈಕನ್ ಕ್ಲಿಕ್ ಮಾಡಿ. ಸೊ ದಟ್ ನಾನು ನೆಕ್ಸ್ಟ್ ಮಾಡೋ ವಿಡಿಯೋ ನಿಮಗೆ ನೋಟಿಫಿಕೇಷನ್ ಬರುತ್ತೆ. ಹೀಗೆ ಸಪೋರ್ಟ್ ಮಾಡ್ತಾಯಿರಿ. ಆಗಲೇ ನಾನು ಹೇಳಿದಾಗೆ ನನ್ನ ವಿಡಿಯೋದಲ್ಲಿ ನಿಮಗೆ ಏನಾದರೂ ಬೇರೆ ವೀಡಿಯೋಸ್ ಬೇಕು, ಚಾಲೆಂಜಸ್ ವೀಡಿಯೋಸ್ ಬೇಕು, ಅಥವಾ ಏನಾದರೂ ಮಿಸ್ಟೇಕ್ ಇದ್ದರೆ ಕೆಳಗೆ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಸೊ ದಟ್ ನಾನು ನೆಕ್ಸ್ಟು ಹೇಗೆ ವಿಡಿಯೋ ಮಾಡಬೇಕು ಅಂತ ನನಗೂ ಗೊತ್ತಾಗುತ್ತೆ. ಆ್ಯಂಡ್ ಈಗ ಸಪೋರ್ಟ್ ಮಾಡ್ತಾ ಇದ್ದೀರಲ್ಲ ಅವ್ರಿಗೆಲ್ಲರಿಗೂ ತುಂಬ ಥ್ಯಾಂಕ್ಸ್ ಅಂತ ಹೇಳ್ತೀನಿ. ಯಾಕಂದರೆ ನಿಮ್ಮ ಸಪೋರ್ಟಿಂದನೇ ಇಷ್ಟೆಲ್ಲ ಆಗ್ತಾ ಇರೋದು, ನಾನು ಇಷ್ಟು ವಿಡಿಯೋ ಮಾಡೋಕ್ಕೆ ಕಲ್ತಿರೋದು ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಅಲ್ಲಿವರೆಗೂ ಎಲ್ಲರಿಗೂ ಬಾಯ್ ಬಾಯ್.